ಕಲ್ಯಾಣ ವಿಶ್ವದ ಕಲ್ಯಾಣ ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ प्रसीद
ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ತೇ ನಮಃ. ಶ್ರೌತ ಸ್ಮಾರ್ತ ಆದಿಕಂ ಕರ್ಮ ನಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥ ವಿದೇ ವಿಘನಸೆ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಿಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಅಥ ಭಗವತೋ ಮಹಾಪುರುಷಸ್ಯ ಮಹಾವಿಷ್ಣೋಃ ಆಜ್ಞಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಥೇ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಕಾಬ್ದೆ ಮೇರೋಃ ದಕ್ಷಿಣೆ ಪಾರ್ಶ್ವೆ ಆದಿವರಾಹಕ್ಷೇತ್ರೆ ವೆಂಕಟಾಚಲೆ ಕಲ್ಯಾಣಮಂಡಪೆ ಭಗವತ್ ಭಾಗವತ ಆಚಾರ್ಯಾಣಾಂ ಸನ್ನಿಧೌ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಃ ಪದೇಃ ಪುರುಷೋತ್ತಮಸ್ಯ ಶ್ರೀಮತ್ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀಭೂ ನೀಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಕಲ್ಯಾಣ ಮಹೋತ್ಸವ కర్మణి అస్య యజమానస్య. అందరూ మీ గోత్రాన్ని మనసులో స్మరించుకోండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి. మమ సహ కుటుంబస్య సబాంధవస్య సపరివారస్య క్షేమస్థైర్య ధైర్య విజయ అభయ ఆయు ఆరోగ్య ఐశ్వర్య అభివృద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వ అనుకూల సిద్ధ్యర్థం శ్రీ శ్రీనివాస స్వామినః వైవాహిక కళ్యాణ మహోత్సవం శ్రీ వైఖానస భగవచ్ఛాస్త్ర మార్గేణ ఆచార్యముఖేన అహం కారయిష్యే. సర్వం శ్రీనివాసార్పణమస్తు. ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನಾದಂತಹ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವೈಖಾನಸ ಆಗಮುಕ್ತ ಪ್ರಕಾರವಾಗಿ ಆಚರಿಸಲ್ಪಡ್ತಾ ಇದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದಂತಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆದರದ ಸ್ವಾಗತ ಸುಸ್ವಾಗತ. ಅರ್ಚಕ ವರೇಣ್ಯರು ಮೊಟ್ಟ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸದ್ಭಕ್ತರಿಂದಲೂ ಕೂಡ ಸಂಕಲ್ಪವನ್ನು ಮಾಡಿಸಿದ್ದಾರೆ. ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗದೊಡೆಯನಾದಂತಹ ಸ್ವಾಮಿ ಶ್ರೀ ಶ್ರೀನಿವಾಸ ದೇವರ ಹಾಗೂ ಶ್ರೀದೇವಿ ಭೂದೇವಿ ಅಮ್ಮನವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅರ್ಚಕ ವರೇಣ್ಯರು ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದೊಂದಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದಾರೆ.
ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನ ಆರಾಧನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಆರಂಭಿಸುವಂತಹದ್ದು. ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ಕೈಂಕರ್ಯವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮ, ಸ್ಥಳ ಶುದ್ಧಿ, ವಾತಾವರಣ ಶುದ್ಧಿ, ದ್ರವ್ಯ ಶುದ್ಧಿ, ಆತ್ಮಶುದ್ಧಿ, ಮನಃಶುದ್ಧಿಯನ್ನು ಸಂಪಾದಿಸಿಕೊಡುವಂತಹ ಕಾರ್ಯಕ್ರಮ. ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರ ನಾವು ವೀಕ್ಷಿಸುತ್ತಿದ್ದೇವೆ. ಸೂತ್ರಾಣಾಮನ್ಯಕ್ಲುಪ್ತಾನಾಂ ನೇತ್ರಂ ಯಚ್ಚಸ್ತಣೀಕೃತಂ ಸೂತ್ರಂ ವೈಘಾನ ಸಂಬಂಧೇ ಭಗವತ್ಕರ್ಮ ಸೂಚಕಂ. ಓಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣಾ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವನ್ಧ್ಯಾತ್ಮಾ ಭಗವತ್ಕರ್ಮ ಕರಿಷ್ಯಾಮಿ ತದ್ಭಗವಾನ್ ನ ಮನ್ಯತಾಂ ಪ್ರಾಣಾಯಾಮ್ಯಾ. अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटिब्रह्माण्डनायकस्य परव्यूहविभव अन्तर्यामि अर्चावतारस्वरूपस्य श्रीभूनीलासमेत श्रीनिवासस्वामिनः वैवाहिकमहोत्सवाख्यञ्चकर्मणि स्तण्डिलपरिपरिस्तरण सर्वोपकरणशुद्ध्यर्थं सर्वत्र प्रोक्षणार्थं शुद्धिपुण्याहवाचनाख्यं करिष्यन्नादौ निर्विघ्नेन परिसमा आवाप्यर्थं विश्वक्सेन आराधनाख्यञ्चकर्मणि तरङ्गङ्ग्रकाराधनं करिष्ये. ओं धारासुरप्तशवानशेषुधरत्तरिच्च परिपूरिदेशे अपोविगृह्णन् प्रतिमातकिष्ये कृणोमि दत्तागं सुचिरागं सुधर्मा इदमापश्यमा शिवतमा शान्ता शान्तरमा शुभा शुभतमा पूता पुतरमा पुण्या पुण्यतमा मेध्या मेध्यतमा अमृता अमृतरसाः पूता ब्रह्म पवित्रेण पूता सूर्यस्य रश्मिभिः एते शतंवर्णये सहस्रं यज्ञया पाशापितरा पुरुत्रा तेभ्यो न इन्द्रस्य विदोदविट्नर विश्वे देवा अमञ्जन्तमृतस्वस्या अस्मिन् कुम्भे वुम्बुर्णमावाहयामि प्रचेतसमावाहयामि रक्ताम्रधरमावाहयामि यादस्पतिमावाहयामि. वरुणाय नमः. इदमासनं वरुणाय नमः. पाद्यं समर्पयामि अर्घ्यं समर्पयामि आचमनीयं समर्पयामि. वरुणाय नमः. प्रचेतसे नमः. रक्ताम्रधराय नमः. यादस्पतये नमः. पुष्पाणि समर्पयामि गुडोपहारं निवेदयामि ताम्बूलं समर्पयामि सर्वोपचारान् समर्पयामि. सुधीश्वराय विद्महे पाशहस्ताय धीमहि तन्नो वरुणः प्रचोदयात्. वरुणाय नमः. सर्वोपचारान् समर्पयामि. आदौ निर्विघ्नेन परिसमा आवाप्यर्थं विश्वक्सेन आराधनं करिष्ये. विश्वक्सेनं चतुर्बाहुं सिंहचक्रसमन्वितं जयापतिं शृङ्गकेतं सुपुष्पर्थवाहनं पूर्वाषाढोद्भवं देवं दक्षिणामुखमर्चयेत्. आग्नेयस्मात् जामहे त्वा विश्वेशदात्मं हितो न शम्भो वैराजन्ते हृदने सत्तां प्रणिष्यामि देशो विपधानामनादर्यामे सस्तान्दनितान् दधात्. पद्माकारमण्डले वम्बुः विश्वक्सेनमावाहयामि शान्तमावाहयामि हरमावाहयामि अमितमावाहयामि नित्यानुभाजनमावाहयामि. तद्दक्षिणे सूत्रपतिमावाहयामि वामे जगामावाहयामि. सूत्रपति जगासमेत श्री विश्वक्सेनस्य इदमासनं. विश्वक्सेनाय नमः. पाद्यं समर्पयामि अर्घ्यं समर्पयामि आचमनीयं समर्पयामि. विश्वक्सेनाय नमः. पुष्पाणि समर्पयामि. विश्वक्सेनाय नमः. गुडोपहारं निवेदयामि ताम्बूलं समर्पयामि सर्वोपचारान् समर्पयामि. विश्वक्सेन स्मृतो राजा भगवान् सर्वकर्मणः तस्मात् नान्यमपासीत कर्मणां विघ्नशान्तये. आरम्भे कर्मणां पुष्टिं विज्ञानां परशमात्यज कुर्यात् सपरिवारस्य विश्वक्सेनस्य पूजनं. भवद्भरणज्ञातः सुपुण्यं पुण्याहं वाचयिष्ये वाच्यतां सुपुण्याहं करोमि कुरुष्व. स्वस्ति सुप्रोक्षितम् अस्तु. प्रजापति प्रयतां प्रयतां प्रजापतिः शां यन्तु घोराणि शां यन्तु पापानि शां यन्त्वाधीतयः शुभानि वर्धन्तां वर्धन्तां शुभानि शां यन्तु घोराणि शां यन्तु पापानि शां यन्त्वाधीतयः शुभानि वर्धन्तां वर्धन्तां शुभानि शां यन्तु घोराणि शां यन्तु पापानि शां यन्त्वाधीतयः शुभानि वर्धन्तां वर्धन्तां शुभानि. अतो देवा अवन्तनो यतो विष्णुर्विक्रमे पृथिव्या सप्तधामभिः इदं विष्णुर्विक्रमे त्रेधान्यदर्हे पदं समूढमस्य भागं सुरे त्रीणि पदा विक्रमे विष्णुर्गोपा अदाभ्यः ततो धर्माणि धारयन् विष्णो कर्माणि पश्यति गतो व्रतानि पस्पशे इन्द्रस्य गित्यस्सखा तद्विष्णोः परमं पदकं सदा पश्यन्ति सूरयः दिवि वचक्षुरादनं तद्विप्रासो विपण्यमोजाग्रभागं स्वस्मिन्धरे विष्णोर्यत्परमं पदं द्रविणोदा द्रविणसस्तुरस्य त्रिविणोदासनरस्य प्रियं सते द्रविणोदा वीरवते मिषन्नो त्रिविणोधारा आसते दीर्घमायुः यत्पुण्यं नक्षत्रं तत्पट्कुर्मीदोपव्युषं यदा मयि सूर्यवदेति अथ नक्षत्रं नयति यावत् यत्र सूर्यो गच्छेत् यत्र जघन्यं पश्येत् तावत् कर्मीत यत्कार्ये स्यात् पुण्याः एव कृते. ओं भूः भूर्भुवस्वरम्. अस्य देवदेवस्य भगवतो नारायणस्य श्रीभूनिलासमेत श्रीनिवासस्वामिनः
वैवाहिक महोत्सवाक्यक्रमणि सर्वत्र प्रोक्षणार्थं पुण्याहं भवन्तो भ्रमन्ते पुण्याहङ्क्रमणोऽस्तु 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 स्वस्ति न इन्द्रो वृद्धस्रवा स्वस्ति न पूषा विश्ववेदाः स्वस्ति नस्तार्क्षो अरिष्टनेमि स्वस्ति नो बृहस्पतिर्दधात् पूर्वोक्तकर्मणि ओं भूः पूर्वोक्तकर्मणि पूर्वोक्तनिर्माणाय पुण्याहं स्वस्तिं भवन्तो भ्रमन्ते कर्मणि स्वस्ति पुण्याहं स्वस्तिं भवन्तो भ्रमन्त कर्मणि स्वस्ति पुण्याहं स्वस्तिं भवन्तो भ्रमन्त कर्मणि स्वस्तिर्ध्यास्व हव्ये नमसोपसत्या मित्रं देवं मित्रधेयन्नो अस्ते अनुराधान् हविषा वर्धयन्तः सदञ्जीवेम सरतस्समीराः पूर्वो ओं भूः भूर्भुवस्वरों श्री भगवदाग्नया भगवत्कैङ्कर्यं श्रीमन्नारायण प्रीत्यर्थं श्री भूनिलासमेत श्रीनिवास स्वामिनः वैवाहिक महोत्सवाक्यञ्जकर्मणि सर्वत्र प्रोक्षणार्थं पुण्याहं ऋद्धिं भवन्तो भ्रमन्ते कर्मर्ध्यतां 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 वृद्धिः समृद्धिः पुण्याहं समृद्धिः आपोहिष्टामयो भवस्तानपूर्त्यै तथातन महेरणाय चक्षसे यो मोरसस्तस्य भार्यदेहनः उषतीर्व मातरः तस्मा अरङ्गमावो यस्य क्षयाय जन्वधः आपो जनयथा जनः ॐ पवमानस्वर्जनः पवित्रेण विजर्षणिः यः पोता सपुनातु मा पुनन्तु मा देवजनाः पुनन्तु मनवोधिया पुनन्तु विश्व आयमः जातवेदः पवित्रवदे पवित्रेण पुनाहि मा शुक्रेण देवनीत्यते अग्ने कृत्वा क्रतुं व्रणे यत्ते पवित्रमर्चिषि अग्ने वितरमन्तरा ब्रह्मतेन पुनीमहे उभाभ्यां देवसवितः पवित्रेण सवेन च इदं ब्रह्म पुनीमहे वैश्वदेवी पुनति देव्यागात् यस्यै बक्वेस्तनवो वीतपृष्ठाः तया वदन्तस्सदमार्त्येष वयग्दुस्यामवतयोरयीनां वैश्वानरो रश्मिभिर्मा पुनात् द्वादः प्राणिनी शिरोमयो भूः द्यावा पृथिवी पयसापयोभिः अर्धावनी जिग्निये मा पुनीतां बृहद्भिः सवितस्त्रुभिः वर्षिष्ठैर्ते वमन्मभिः अग्ने दक्षैः पुनाहि मा येन देवा अपुनता येनापो दिव्यं कषः तेन दिव्येन ब्रह्मणा इदं ब्रह्म पुनीमहे यः पापमानी दध्येति ऋषिभिः संभृतगुं रसं सर्वगुं सपूतमस्यादि स्थितिदं मातरिश्वना पापमानीर्यो अध्येति ऋषिभिः संभृतगुं रसं तस्मै सरस्वती दुहे क्षीरगुं सर्पिर्मधोदकं पापमानी स्वस्त्यगनीः सुदुःखा हि पयस्वतीः ऋषिभिः संभृतो रसः ब्राह्मणेष्वमृतगुं हितं पापमानीर्तिशन्तु नः इमं लोकमधो अमं कामान् समर्थयन्तु नः देवीर्देवैः समाभृताः पापमानी स्वस्त्ययनीः सुदुःखा हि घृताश्चितः ऋषभिः संभृतो रसः ब्राह्मणेष्वमृतगुं हितं येन देवाः पवित्रेण आत्मानं पुटते सदा तेन सहस्रधारेण पापमान्यः पुनन्तु मा प्राजापत्यं पवित्रं शितोद्यामगं हिरण्मयं तेन ब्रह्मविदो वयं पूतं ब्रह्म पुनीमहे इन्द्रस्व नीतिः सहमा पुनात् सोमस्वस्त्या वरुणः समीच्या यमो राजा प्रवृणाभिपुनातु मा जातवेदा मूर्जयन्त्या पुनात् तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वञ्जगातभेषजं शन्नो अस्तुद्विपदे सञ्चतुष्पदे ॐ शान्ति शान्ति शान्तिः प्रात्यां दिशि देवार्त्वजो मार्जयन्तां दक्षिणायां दिशि मासाः पितरो मार्जयन्तां प्रतीत्यां दिशि गृहा पशवो मार्जयन्तां पुनीत्यां दिश्याप वोषधयो वनस्पतयो मार्जयन्तामूर्ध्वायां दिशि जिज्ञः संवत्सरो जिज्ञपतिर्मार्जयन्तां मदोधराधरैर्नायेभ्यो मार्जयन्ताम् अनोरणीयान् महदो महीयानात्मा गुहायान् निहितोऽस्यदन्तः तमकृतं पश्यति वेतशोको धातुप्रसादान् महिमानमीशं सप्त प्राणा प्रभवन्ति तस्मात् सप्तार्चिषः समिधः सप्त जिह्वाः सप्त इमे लोकाये चुचरन्ति प्राणा गुहाशयान् निहिताः सप्त सप्त अतः समुद्रा गिरयश्च सर्वेऽस्मात् स्यन्दन्ते सिन्धवः सर्वरूपाः अतस्य विश्वामोषधयो रसाश्च येनैष भूतस्तिष्ठत्यन्तरात्मा ब्रह्मादेवानां पदवीः कवीनां पृथिर्विप्राणां महिषो मृगाणां स्येनो गृध्रानागस्वाध्वितिर्वनानागं सोमः पवित्रमत्येति रेभन्ने वरुणाय नमः विश्वक्सेनाय नमः पुनः पाद्रघ्याचमनीयं समर्पयामि वरुणाय नमः विश्वक्सेनाय नमः यदा सुखं यदा स्थानं प्रवेशयामि शोभनार्थं क्षेमाय पुनरागमनाय च ಕ್ಷೇಮಾಯ ಪುನರಾಗಮನಾಯ ಚ ಎಂಬುದಾಗಿ ಬಂದ ದೇವಾದಿ ದೇವತೆಗಳನ್ನು ಕಳುಹಿಸಿಕೊಟ್ಟು ನಂತರ ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ವಿಶಿಷ್ಟವಾದ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ
ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಆ 5 ಮಣ್ಣಿನ ಪಾತ್ರೆಗಳಲ್ಲಿ ನವಧಾನ್ಯಗಳ ಸಮರ್ಪಣೆಯನ್ನು ಮಾಡಿ ಅದರ ಮೇಲೆ ಆಚ್ಛಾದಕ ರೂಪೇಣ ಪತ್ರ ಪುಷ್ಪ ಫಲ ತೋಯಾದಿಗಳನ್ನು ಅರ್ಪಿಸುತ್ತಾ ಸ್ವಾಮಿಯ ದಿವ್ಯವಾದಂತಹ ಲೀಲೆಗಳನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ಜಗದೊಡೆಯನ ದಿವ್ಯವಾದಂತಹ ಮಹಿಮೆಯನ್ನು ನಾಲ್ವರಿಗೆ ತಿಳಿಸಿ ಹೇಳುತ್ತಾ ತಮ್ಮ ಕೈಂಕರ್ಯದ ಮುಖಾಂತರವೇ ಜಗತ್ತಿಗೆ ಆ ಭಗವಂತನನ್ನು ಪರಿಚಯಪಡಿಸುತ್ತಾ ಅರ್ಚಕ ವರೇಣ್ಯರು ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅತ್ಯಂತ ಭಕ್ತಿಯಿಂದ ನಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗದೊಡೆಯನ ಜಗನ್ಮಾತೆಯರ ಶ್ರೀದೇವಿ ಭೂದೇವಿ ಅಮ್ಮನವರ ಕೃಪೆಗೆ ಪಾತ್ರರಾಗೋಣ. ಭಕ್ತಿ ಅನ್ನತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದಾಗ್ತದೆ. ಭಕ್ತಿಯಿಂದಲೇ ತುಷ್ಟನಾಗ್ತಾನೆ ಸ್ವಾಮಿ. ಭಕ್ತ್ಯಾ ತುಷ್ಯತಿ ಮಾಧವ, ಮಾಯಾಹಧವ ಲಕ್ಷ್ಮೀಪತಿಯಾದಂಥವನು ಭಕ್ತಿಯಿಂದಲೇ ಸಂತುಷ್ಟನಾಗ್ತಾನೆ. ಅಂತಹ ಆ ಭಗವಂತನ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ನಾವು ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯವನ್ನು ಅರ್ಚಕವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ಆ ಕೈಂಕರ್ಯವನ್ನು ಕೂಡ ವೀಕ್ಷಿಸುತ್ತಾ ಕೃತಕೃತ್ಯರಾಗೋಣ. ತಿರುಮಲ ಕ್ಷೇತ್ರದಿಂದ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಯ ಪದಕಂಜಗಳಲ್ಲಿ ನಮ್ಮ ಭಕ್ತಿ ಅನ್ನತಕ್ಕಂತಹ ಬೀಜವನ್ನು ನಾವು ನಡತಕ್ಕಂತಹದ್ದು, ಸಮರ್ಪಿಸುವಂತಹದ್ದು, ಅದು ಮೊಳಕೆಯೊಡೆದು ಸಸಿಯಾಗಿ ನಮ್ಮ ಅಭಿವೃದ್ಧಿಯನ್ನು ಸೂಚಿಸುವಂತಹ ದಿವ್ಯವಾದಂತಹ ಉತ್ಸವ ಆಗ್ತದೆ. ಇದು ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ. ಅದಾದ ನಂತರ ರಕ್ಷಾಬಂಧನ ಕೈಂಕರ್ಯವಿರುತ್ತದೆ. ಕಂಕಣ ಧಾರಣೆ, ಪ್ರತಿಸರಬಂಧನ ಪೂಜೆ, ವಿವಾಹ ದೀಕ್ಷೆ, ಹೀಗೆ ಅನೇಕ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕೈಂಕರ್ಯ ಅದಾಗಿದೆ. ಅರ್ಚಕ ವರೇಣ್ಯರು ಮಂತ್ರಗಳನ್ನು ಉಚ್ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ರಕ್ಷಾಬಂಧನ ಕೈಂಕರ್ಯ ವಿಶೇಷವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ, ಸಪ್ತಗಿರಿವಾಸ, ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ತಿರುಮಲ ಕ್ಷೇತ್ರ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಓಂ ಶೇಷಮಾವಾಹಯಾಮಿ, ಸಹಸ್ರಶೀರ್ಷಮಾವಾಹಯಾಮಿ, ಅನಂತಮಾವಾಹಯಾಮಿ, ನಾಗರಾಜಮಾವಾಹಯಾಮಿ. ರಕ್ಷಾಸೂತ್ರದೇವತಾಭ್ಯೋ ನಮಃ. ಆಸನಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ, ರಾಜಮಣಿಯಂ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಗುಡೋಪಹಾರಂ ನಿವೇದಯಾಮಿ, ತಾಂಬೂಲಂ ಸಮರ್ಪಯಾಮಿ, ಸರ್ವೋಪಚಾರಾನ್ ಸಮರ್ಪಯಾಮಿ. ಓಂ ಸ್ವಸ್ತಿ नो मिमीतामश्विना भगत् स्वस्ति देव्यदीतरनिर्वणाः स्वस्ति पूषा असुरो दधातन स्वस्ति द्यावा पृथिवी सुचेतुना स्वस्तये वायुमवप्रवामहे सोमं स्वस्ति भवानस्य यस्पतिः बृहस्पतिं सर्वागणं स्वस्तये स्वस्तया आदित्यासो भवन्तु नः विश्वे देवानो अद्य स्वस्तये वैश्वानरो वसुरग्निः स्वस्तये देवा आवन्त्रभवत् स्वस्तये स्वस्ति नो रुद्रः पात्रं धासः स्वस्ति मित्रा स्वस्ति मध्ये रेवती स्वस्ति न इंद्रश्चाग्निश्च स्वस्ति नो अदिते कृधि स्वस्ति बन्धामनोजरेम सूर्याचन्द्रमसा विव पुनर्दधराग्नदाजानदा संगामेमहि स्वस्त्यजानन्तार्क्षमरिष्टनेमिं महद्भूतं वाक्यसं देवतानाम् असुरग्नमिन्द्राजकं समत्सु बृहत्यशोनावामिवारोहेम अम्भोमुचा माङ्गिरा संगयं यस्वस्त्यात्रेयं मनासा जतार्क्ष्यं प्रियादवानिश्वरणं प्रबध्ये स्वस्ति संबाधेष्वभायन्नो अस्तु शुभगुं ಶುಭಂ. ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಚಕವರೇಣ್ಯರು ನೆರವೇರಿಸಿಕೊಡುತ್ತಿದ್ದಾರೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎಂಬುದಾಗಿ ದಾಸರು ತಿಳಿಸಿದಂತೆ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶವನ್ನು ಪಡೆದುಕೊಂಡಿರುವಂತಹದ್ದು ಇದು ನಮ್ಮ ಭಾಗ್ಯದ ವಿಶೇಷವಾದಂತಹ ಕಾರ್ಯವಾಗಿದೆ. ಅಂತಹ ಭಾಗ್ಯವನ್ನು ಉದಯಿಸಿರುವಂತಹದ್ದೇ ಆ ಸ್ವಾಮಿ. ಸುಕೃತಂ ತಿಲಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಗಪೂಗ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಎಲ್ಲ ಇಂದ್ರಿಯಗಳಿಂದ ಯಾಮಕ್ಕೆ ಅನೇಕ ಜನ್ಮಗಳಿಗೆ ಬೇಕಾಗುವಂತಹ ಪಾಪಗಳನ್ನು ಮಾಡ್ತಾ ಇರುವ ನಾನು ಸಂವತ್ಸರದುದ್ದಕ್ಕೂ ಕೂಡ ಎಳ್ಳಿನ ಕಾಳಿನಷ್ಟು ಕೂಡ ಪುಣ್ಯಾರ್ಜನೆಯನ್ನು ಮಾಡದೇ ಇರುವಂತಹ ನಾನು ಇಂದು ನಿನ್ನ ಉತ್ಸವದಲ್ಲಿ
ಭಾಗಿಯಾಗ್ತಾ ಇದ್ದೇನೆ ಎಂದರೆ ನಿನ್ನ ಕರುಣೆ ಅಪಾರವಾಗಿರುವಂತಹದ್ದು ಸ್ವಾಮಿ. ನನ್ನಿಂದ ಸಾಧನೆಯನ್ನು ಮಾಡಿಸುತ್ತಿದ್ದೀಯಾ, ನಿನ್ನ ಕರುಣೆ ಹೀಗೆ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಅಪಾರವಾಗಿರ್ತಕ್ಕಂತಹ ಮಹಿಮೆಗೆ ಆ ಸ್ವಾಮಿ ಆಶ್ರಯನಾಗಿದ್ದಾನೆ. ಅಂತಹ ಸ್ವಾಮಿಯ ಪಾದಪದ್ಮಗಳನ್ನು ಅರ್ಚಕ ವರೇಣ್ಯರು ನಮಿಸುತ್ತಾ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ತೆಂಗಿನ ಕಾಯಿಯ ಮೇಲೆ 4 ದಾರಗಳನ್ನು ಇರಿಸಿ ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು, ಸಹಸ್ರಶೀರ್ಷನನ್ನು ಒಬ್ಬೊಬ್ಬರನ್ನು ಒಂದೊಂದು ದಾರದಲ್ಲಿ ಆಹ್ವಾನಿಸಿ ಆ 4ರ ಪೈಕಿ ಒಂದನ್ನು ಸ್ವಾಮಿಯ ಬಲಗೈಗೆ ಕಟ್ಟುವಂತಹದ್ದು. ತದನಂತರ ಶ್ರೀದೇವಿ ಭೂದೇವಿ ಅಮ್ಮನವರ ಎಡಗೈಗೆ ಒಂದೊಂದು ಕಂಕಣವನ್ನು ಕಟ್ಟಿ ಕಟ್ಟ ಕಡೆಯಲ್ಲಿ ದೀಕ್ಷಾ ವಸ್ತ್ರಧಾರಿಗಳಾದಂತಹ ಅರ್ಚಕರ ಬಲಗೈಗೆ ಕಂಕಣವನ್ನು ಕಟ್ಟುವುದರ ಮುಖಾಂತರ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ಪರಿಪೂರ್ಣವಾಗುವಂತಹದ್ದಾಗ್ತಿದೆ. ಹೀಗೆ ಬಹಳ ಶ್ರದ್ಧೆಯಿಂದ ಅತ್ಯುತ್ಸಾಹದಿಂದ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಗದೊಡೆಯನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಸ್ವಾಮಿಯ ದಿವ್ಯವಾದಂತಹ ಚರಣಾರವಿಂದಗಳನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ಅರ್ಚಕ ವರೇಣ್ಯರು ಅತ್ಯಂತ ಶ್ರದ್ಧೆಯಿಂದ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರುವಂತಹದ್ದು. ಅಂತಹ ಆ ಸ್ವಾಮಿಯನ್ನು ನಾವು ಕೂಡ ಆಶ್ರಯಿಸಿದ್ದೇವೆ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಪ್ರಾಣನಾಥನಿಗೆ ನಾವೆಲ್ಲರೂ ಕೂಡ ನಮನವನ್ನು ಸಲ್ಲಿಸೋಣ. ಅನಂತ ಕಲ್ಯಾಣ ಗುಣಗಳಿಗೆ ನಿಧಿಯಾಗಿರ್ತಕ್ಕಂಥವನು, ಈಗ ತಾನೇ ಉದಯಿಸ್ತಾ ಇರತಕ್ಕಂತಹ ಸೂರ್ಯನಿಗೆ ಸರಿಸಮಾನವಾದಂತಹ ಪ್ರಕಾಶವುಳ್ಳಂಥವನು ಆ ಸ್ವಾಮಿ. ಅಂತಹ ಆ ನಾರಾಯಣನಿಗೆ ಸಮಸ್ತ ವಿಷಯಗಳಿಗೂ ಕೂಡ ಕಾರಣೀಭೂತನಾದಂಥವನು. ಶ್ರೀದೇವಿಗೆ, ಮುಖ್ಯ ಪ್ರಾಣದೇವರಿಗೆ ಒಡೆಯನಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀರಮಣನಾದ ಭೂರಮಣನಾದಂತಹ ಜಗದೊಡೆಯನ ಪಾದಪದ್ಮಗಳನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಕೃಷ್ಣ ರಮಣಪ್ರಿಯನಾದಂಥವನು. ಕೃಷ್ಣ ಅಂದರೆ ದ್ರೌಪದಿ, ಆ ದ್ರೌಪದಿಯ ರಮಣರು ಅಂತಂದರೆ ಪಾಂಡವರು. ಪಾಂಡವರಿಗೆ ಪ್ರಿಯನಾದಂತಹ ಜಗದೊಡೆಯನನ್ನು ಶ್ರೀ ಕೃಷ್ಣನನ್ನು ನಾವು ಸ್ಮರಿಸೋಣ. ಅನಾಕುಲಂ ಗೋಕುಲ ಮುಲ್ಲಲಾಸ, ಯಾವುದೇ ವಿಧವಾದಂತಹ ಭಯ ಇಲ್ಲದಂತೆ ಗೋವುಗಳ ಸಮೂಹ ಗೋಕುಲ ಪ್ರಕಾಶಿಸಿತಂತೆ. ಗೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಭೂಮಿ ಅನ್ನುವಂತಹ ಅರ್ಥ ಇದೆ, ಆಕಳು ಅನ್ನುವಂತಹ ಅರ್ಥ ಇದೆ, ವೇದ ಅನ್ನುವಂತಹ ಅರ್ಥ ಇದೆ. ಹೀಗೆ ಇವುಗಳೆಲ್ಲವೂ ಕೂಡ ಆ ಭಗವಂತನ ಪರಮಾನುಗ್ರಹದಿಂದ ಯಾವುದೇ ವ್ಯಾಕುಲತೆ ಇಲ್ಲದಂತೆಯೇ, ಭಯ ಇಲ್ಲದಂತೆಯೇ ಪ್ರಕಾಶಿಸುವಂತಹದ್ದಾಯಿತು. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ. ವೇದವ್ಯಾಸರಿಂದ ಪಾಲಿಸಲ್ಪಟ್ಟಂತಹದ್ದಾಗಿ ಬ್ರಹ್ಮಸೂತ್ರಗಳನ್ನು ಬರೆದರು. ವಿಶೇಷವಾದ ರೀತಿಯಲ್ಲಿ ವೇದಗಳ ವಿಭಾಗವನ್ನು ಕೂಡ ಮಾಡಿರತಕ್ಕಂಥದ್ದು. ಈ ಮುಖಾಂತರ ವೇದಗಳ ಸಂರಕ್ಷಣೆ ಅವರ ವಿಶೇಷವಾದಂತಹ ಕೊಡುಗೆ ಪ್ರಪಂಚಕ್ಕೆ ಆಗಿರುವಂತಹದ್ದಾಗಿದೆ. ಅಂತಹ ಕೃಷ್ಣರು ಅಂದರೆ ವೇದವ್ಯಾಸರು. ಅಂತಹ ವೇದವ್ಯಾಸರನ್ನು ಕೂಡ ಸ್ಮರಿಸುವಂತಹ ಸಂದರ್ಭ. ಇನ್ನು ಗೋಪಾಲಕೃಷ್ಣ ಪ್ರಸಿದ್ಧನಾದಂತಹ ನಮ್ಮೆಲ್ಲರ ಜೀವನದಲ್ಲಿ ವಿಶೇಷವಾಗಿ ಸ್ಮರಣೆಗೆ ಮೇಲಿಂದ ಮೇಲೆ ಬರತಕ್ಕಂತಹ ಕೃಷ್ಣ ಅಂದರೆ ಅದು ಗೋಪಾಲಕೃಷ್ಣ. ಅಂತಹ ಆ ಸ್ವಾಮಿಯು ಕೂಡ ಗೋವುಗಳ ಸಮೂಹವನ್ನು ರಕ್ಷಣೆ ಮಾಡಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸುತ್ತಾ ಅವನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅರ್ಚಕ ವರೇಣ್ಯರು ಆ ಜಗದೊಡೆಯನ ದಿವ್ಯವಾದಂತಹ ಲೀಲೆಗಳನ್ನು ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಕೂಡ ವಿಶೇಷವಾಗಿ
ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ದಿವ್ಯವಾದಂತಹ ಈ ಕಲ್ಯಾಣೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರ ನಮ್ಮೆಲ್ಲರ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡಿಕೊಡುವಂತಹದ್ದಾಗ್ತಾ ಇದೆ. ನಾವು ಮಾತ್ರ ಪಾಲ್ಗೊಳ್ಳುವುದಲ್ಲ, ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಎಲ್ಲರನ್ನ ಪಾಲ್ಗೊಳ್ಳುವಂತೆ ಮಾಡುವಂತಹ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿರುವಂತಹದ್ದಾಗಿದೆ. ಆ ಕರ್ತವ್ಯವನ್ನು ನಾವು ನಿಭಾಯಿಸುತ್ತಾ ಸ್ವಾಮಿಯ ದಿವ್ಯವಾದ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಇದು ತಿರುಮಲ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯ ಅರ್ಚಕ ವರೇಣ್ಯರ ಬಲಗೈಗೆ ಪರಿಚಾರಕರು ಕಂಕಣವನ್ನು ಕಟ್ಟುವುದರ ಮುಖಾಂತರ ಈ ರಕ್ಷಾಬಂಧನ ಕೈಂಕರ್ಯವನ್ನು ಪ್ರತಿಸರಬಂಧನ ಪೂಜೆ, ವಿವಾಹ ದೀಕ್ಷೆ, ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ. 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ, ಮಂತ್ರಗಳನ್ನು ಚರಿಸುತ್ತಾರೆ. ಆ ಮಂತ್ರಗಳನ್ನು ಕೇಳುತ್ತಾ ನಾವೆಲ್ಲರೂ ಕೂಡ ಅಗ್ನಿ ಪ್ರತಿಷ್ಠೆಯನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಕಲ್ಯಾಣೋತ್ಸವದಲ್ಲಿ ಭಾಗಿಗಳಾಗಿ ಕಲ್ಯಾಣವಂತರಾಗೋಣ. ಹರೇ ಶ್ರೀನಿವಾಸ. ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾಕ್ಯಂಚಕರ್ಮಣಿ ಔಪಾಸನಾಗ್ನೋ ಅಗ್ನಿ ಪ್ರತಿಷ್ಠಾಪನಂ ಕರಿಷ್ಯೇ. ಓಂ ಯೇತೋನ್ವಿಂದ್ರಂ ಸ್ತವಾಮ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುಕ್ತೈರ್ವಾ ವೃದ್ಧಾಂಶಂ ಶುದ್ಧ ಆಸೀರ್ವಾನ್ ಮಮಕ್ತೆ ಇಂದ್ರಶುದ್ಧೋ ನ ಆಗಹಿ ಶುದ್ಧಶುದ್ಧಾಭಿರೋಧಿಭಿಃ ಶುದ್ಧೋರಯಂ ನಿಧಾರಯ ಶುದ್ಧೋ ಮಮತ್ಯಶೋಮ್ಯಃ ಇಂದ್ರಶುದ್ಧೋ ಹಿನೋರಯಂ ಶುದ್ಧೋ ವೃತ್ರಾಣಿ ದಾಶುತೆ ಶುದ್ಧೋ ವೃತ್ರಾಣಿ ಜಿಗ್ನಶೇ ಶುದ್ಧೋ ವಾಜಂ ಶಿರಾಸತೆ ಮಯ ದೇವಾಂಗಮಯಾಸೀರಸ್ತು ಮಯ ದೇವೋ ಇಹಿ ಯಾಹೋತಾರಾಮನಿಂದಪೂರ್ವೇ ವಿಶ್ವಾಸ್ಯಾಮಧನವಾಸುಕೀನಾಃ सत्यामनसोमे अस्तु येनो मानिकाङ्कतमच्चनाहं विश्वे देवासो अधिभोजदामि जातवेदो भुवनस्य रेतयः सिञ्चदपसो यत्यनिश्यते अग्निमश्वत्थादिति हव्यवाहकं शिमे गर्भाञ्जनयन्योमयो भूः कृतप्रतीको कृतयो निरग्निकृतैः समिद्धो कृतमस्यान्नं घृतपृशस्त्वा चरितो वहन्ति घृतं पिबन् श्रियजाचिक्षिदेवान् अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुव ब्रह्मजिज्ञानं प्रथमं पुरस्तादुषीमतसुरुचो वेन आवः सबुद्ध्या पुपमा अस्य विष्टासतश्च यो नमसतश्च विवः ओं भूब्रह्माणमावाहयामि प्रजापतिमावाहयामि पितामहमावाहयामि हिरण्यगर्भमावाहयामि ब्रह्मणे नमः इदमासनं सोमो धेनुकं सोमो अर्वन्तमाशकं सोमो वीरङ्करमण्यन्दरात् साधन्यं विदत्यकं च भेगमितश्रवणं योदराज तस्मै ओं भूस्वमावाहयामि ओं भवर्यज्ञाङ्कमावाहयामि ओगं सवरिन्दमावाहयामि ओं भूर्भुवस्वश्चन्द्रमावाहयामि सोमस्य इदमासनं ब्रह्मणे नमः सर्वोपचारान् समर्पयामि सोमाय नमः सर्वोपचारान् समर्पयामि ब्रह्मन् प्रोक्षिष्यामि प्रोक्षयज्ञं देवतावर्धयत्वन्नागस्य पृष्ठे यजमानोऽस्ति सप्तऋषीनागं सुकृतां यत्र लोकस्तत्रेमं यज्ञं यजमानं च धेः ओं प्रोक्ष्य सोम प्रोक्षिष्यामि प्रोक्षयज्ञं देवतावर्धयत्वन्नागस्य पृष्ठे यजमानोऽस्ति सप्तऋषीनागं सुकृतां यत्र लोकस्तत्रेमं यज्ञं यजमानं च धेः ओं प्रोक्ष्य पवित्रे स्तो वैष्णव्ये स्तो जिग्नये स्तो वायुभूते स्तो विष्णोर्मनसा भूते स्तो जिग्नस्य पावने स्तः परशर्ष पवित्रे स्तो वैष्णव्यो देवसवदप्रशोभनात् तच्छत्रेण पवित्रेण वसो सूर्यस्य रश्मिभिरापो देवीरग्रे भुवो अग्रे गुवोऽग्रयमं यज्ञं यथाग्रे यज्ञवदिन्धत्त युष्मानिन्द्रो वृणीत वृत्रतूर्ये यूयमिन्द्रमवृणीर्थं वृत्रतूर्ये प्रोक्षितास्था विष्णुमावाहयामि महाविष्णुमावाहयामि सदा विष्णुमावाहयामि व्यापिनारायणमावाहयामि ब्रह्मण्यमप्रणेष्यामि यजमानवाचं यच्च प्रणययज्ञं देवतावर्धयत्वन्नागस्य पृष्ठे यजमानोऽस्ति सप्तर्षीनागं सुकृतां यत्र लोकस्तत्रेमं यज्ञं यजमानं च धेः ओं प्रणय सोमापप्रणेष्यामि यजमानवाचं यच्च प्रणययज्ञं देवतावर्धयत्वन्नागस्य पृष्ठे यजमानोऽस्तु सप्तर्षीनागं सुकृतां यत्र लोकस्तत्रेमं यज्ञं यजमानं च धेः ओं प्रणय को वः प्रणयितसमप्रणयित्वापो देवी प्रणयानि यज्ञकं सगं साधयन्तु नः प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसूनावाहयामि मरुदावाहयामि रुद्रानावाहयामि आपावोपस्पृश्य श्रीमहाविष्णुमावाहयामि बृहस्पतिमावाहयामि मित्रमावाहयामि वरुणमावाहयामि आदित्यानावाहयामि हस्विनावाहयामि
पूषणमावाहयामि कक्षमावाहयामि कक्षदेवतसोममावाहयामि औपासनयज्ञमावाहयामि यज्ञदेवतविश्वान् देवानावाहयामि सर्वदेवानावाहयामि आज्ञभागे प्रजापतिगेरुष्टनोभामि ब्रह्मणेरुष्टनरोभामि इन्द्रागिरुष्टनरोभामि अग्नयेरुष्टनरोभामि सोमागिरुष्टनरोभामि अग्नयेरुष्टनरोभामि सोमागिरुष्टनरोभामि अग्निशोमाभ्यां रुष्टनरोभामि प्रजापतिगेरुष्टनरोभामि ब्रह्मणेरुष्टनरोभामि इन्द्रागिरुष्टनरोभामि वसुभ्यो रुष्टनरोभामि मरुद्भ्यो रुष्टनरोभामि रुद्रेभ्यो रुष्टनरोभामि आपावोपस्पृश्या श्री महाविष्णवे दृष्टनिर्ववामि मित्रागिरुष्टनिर्ववामि वरुणागिरुष्टनिर्ववामि आदित्येभ्यो दृष्टनिर्ववामि अश्विभ्यां दृष्टनिर्ववामि पूष्णे दृष्टनिर्ववामि कक्षागिरुष्टनिर्ववामि कक्षदेवत सोमागिरुष्टनिर्ववामि औपासनयज्ञागिरुष्टनिर्ववामि यज्ञदेवत विश्वेभ्यो देवेभ्यो जुष्टनिर्ववामि सर्वदेवेभ्यो दृष्टनिर्ववामि आद्यं तृप्यधिस्रयामि चतुं तृप्यधिस्रयामि अग्ने द्योतरसि समितिषि स्वाहा अमृतमजवारुणमसि अन्तरितकं रक्षोऽन्तरिता अनातयः प्रत्युष्टकं रक्ष प्रत्युष्टा अनातयः चित्पतिस्थापना तच्छिद्रेण पवित्रेण वसो सूर्यस्य रश्मिभिः वाक्पतिस्थापना तच्छिद्रेण पवित्रेण वसो सूर्यस्य रश्मिभिः देवस्त्राजपदापना तच्छिद्रेण पवित्रेण वसो सूर्यस्य रश्मिभिः करसम्पूर्णावासमिधो गृहीत्वा मूलाग्राभ्यां कृतं स्पर्शयित्वा अभ्यर्च्य अक्षता क्षता आज्या चरुभिः इमामे अग्निष्टगाधेनव सन्त्वेगा च शतं च सहस्रं च आयुधं च लिखितं च प्रगितं च अर्पदं च अन्यर्पदं च समुद्रस्य मध्यं च अन्तश्च प्रार्थश्च इमामे अग्निष्टगाधेनव सन्ते इन्द्राय नमः अग्नये नमः यमाय नमः निरुतये नमः वरुणाय नमः वायवे नमः कुबेराय नमः ईशानाय नमः अग्नये नमः जातवेदसे नमः सहोदसे नमः जनाप्रभवे नमः विसर्पणे नमः वैश्वानराय नमः जातवेदसे नमः आदित्येनो मन्यस्व अनुमतेन मन्यस्व सरस्वतेन मन्यस्व देवसविदप्रसुम षष्टिशतसहस्राण्यगितमक्षयमर्पदमानय अयन्त यद्म आत्मा जातवेदस्तेनेत्यस्व वृत्तस्वजेत वृत्तयदास्मान् प्रजगा पशुभिर्ब्रह्मवर्चसेनान्नाद्येन समेधय स्वाहा वायुव्यादाग्नेयान्तं प्रजापतये स्वाहा नैऋत्यादीशानान्तम् इन्द्राय स्वाहा अग्नये स्वाहा सोमाय स्वाहा अग्निशोमाभ्यागु स्वाहा प्रजापतये स्वाहा ब्रह्मणे स्वाहा इन्द्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा आपावोपस्पृश्य श्रीमहाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्यागु स्वाहा पूष्णे स्वाहा कक्षाय स्वाहा कक्षदेवत सोमाय स्वाहा उपासनयज्ञाय स्वाहा यज्ञदेवत विश्वेभ्यो देवेभ्य स्वाहा सर्वदेवेभ्य स्वाहा दर्व्याभिकार्या ओं भूस्वाहा ओं भवस्वाहा ओं स्वस्वाहा ओं भूर्भवस्व स्वाहा अदितेन्वमकृस्ताः अनुमतेन्वमकृस्ताः सरस्वतेन्वमकृस्ताः देवसविदप्रासामीः ओं भूः भूर्भवस्वरामस्य देवदेवस्य भगवतो नारायणस्य श्री भूनिरासमेत श्रीनिवास स्वामिनः वैवाहिक महोत्सवाक्यक्रमणे उपासनाग्नो आघारान्ते स्वरमन्त्र अक्षरक्रिया दोष प्रायश्चित्तार्थमतो देवादशत्मैष्टम होमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रुसुव ओं अतो देवा अवन्तनो यतो विष्णुर्विचक्रमे पृथिव्या सप्तधामभिः स्वाहा इदं विष्णुर्विचक्रमे त्रेधानदधे पदं समूढमस्य भागं सुरे स्वाहा त्रीणि पदा विचक्रमे विष्णुर्गोमा अदाभ्यः ततो धर्माणि धारयन् स्वाहा विष्णो कर्माणि पश्यतिगतो व्रतानि पस्पशे इन्द्रस्य गित्यस्य स्वाहा तद्विष्णोः परमं पदकं सदा पश्यन्ति सूर्यः दिमेव चक्षुरादरग् स्वाहा तद्विप्रासो विपण्यमोजाग्रवागं सस्समिन्धरे विष्णोर्यत्परमं पदग् स्वाहा ओं भूः स्वाहा ओं भवः स्वाहा ओं स्वः स्वाहा ओं भूर्भवस्व स्वाहा अदितेन्वमकृस्ताः अनुमतेन्वमकृस्ताः सरस्वतेन्वमकृस्ताः देवसविदप्रासामीः
వెలయగలక్ష్మీ విభుని పెండ్లికిని బలసి అంకురార్పణమదివో వెలయగలక్ష్మీ విభుని పెండ్లికిని బలసి అంకురార్పణమదివో కలగొనని చేరు గంధాక్షతలవే చెలగి కైకొనరు శ్రీ వైష్ణవులు కలగొనని చేరు గంధాక్షతలవే చెలగి కైకొనరు శ్రీ వైష్ణవులు ఆడరు పాడరు అప్సరో గణము వీడే మూలిందరు విభవము ఏడు ఆడరు పాడరు అప్సరో గణము ఆడరు శ్రౌతస్మార్తాదికం కర్మనిఖిలం ఏన సూత్రితం తస్మై సమస్తమేదార్థవిదే విఘ్నసే నమః. అథ భగవతో మహాపురుషస్య శ్రీమదాదినారాయణస్య అచింత్యాపరిమితశక్త్యా భ్రియమాణస్య మహాజలోకస్య మధ్యే పరిభ్రమమానానాం అనేకకోటిబ్రహ్మాండానాం ఏకతమే ఆప్తేజో వాయువ్యాకాశ అహంకారమహదౌ వ్యక్తాఖ్య సప్తావరణీరావృతే అస్మిన్ మహది బ్రహ్మాండే ఆధారశక్తి శ్రీవరాహకూర్మానంతాష్టదిగ్గజో పరిప్రతిష్ఠితానాం అతల వితల సుతల తలాతల రసాతల మహాతల పాతాళాఖ్య సప్తలోకానాం ఊర్ధ్వభాగే భూలోకే భువర్లోక సువర్లోక మహర్లోక జనోలోక తపోలోక సత్యలోకాఖ్య షల్లోకానాం అథో భాగే మహానాలాయమానస్య ఫణిరాజస్య శేషస్య సహస్రఫణామణిమండలమండిరే ఐరావత పుండరీకవామన కుముదాంజన పుష్పదంత సార్వభౌమ సుప్రదీకాఖ్య అష్టదిగ్దండి శుండాదండోత్తంభితే అమరావతే తేజోపతే సంయమనే రక్షోపతే సింధుపతే గంధవత్యలకాపతే యశోపతేత్యష్టదేవపునీ విరాజితే ఇంద్రాగ్నియమనిర్దివర్ణవాయుకుబేర ఈశానాఖ్య అష్టలోకబాలకమణిపాలితే లోకాలోకాచలవలగితే లవణేక్షుసురా సర్పితక్షీరసుత్తోదకాక్ష సప్తార్ణవ పరివృతే జంభూప్లక్ష కుశక్రౌంచ శాకజాల్మలి పుష్పరాక్ష సప్తత్వీపత్వీపితే మాహేంద్రమలయ సఖ్య అదృక్షద్వింధ్యపారయాత్రాఖ్య సప్తకులపర్వత విరాజితే భారత కిం పురుష హానీలావృతపుత్రాశ్వకేతుకమాలక హిరణ్యకరమణక కురువర్షాఖ్య నవవర్షానాం మధ్యే భరతవర్షే ఇంద్రకసేరుతామ్రకభస్తి పున్నాక గంధర్వ సౌమ్యవర్ణ భరతాఖ్య నవఖండానాం మధ్యే భరతఖండే మమ అనేక జన్మసు ఇహ జన్మని చ ఏతదక్షణ పర్యంతం బాల్య యౌవన కౌమార వార్తికేషు రహసి ప్రకాశే చ ఆవృత్త అనావృత్త మహాపాదకాది సమస్త దురిదక్షయార్థం దశ పూర్వేషాం దశాపరేషాం మత్వంస్యానాం మాతృవంస్యానాం సర్వేషాం పితॄణాం కుంభీపాకలోహిత ధామాదపసంఘాత కాలసూత్రాది వివిధేభ్యో మహాఘోరేభ్యో నరకేభ్యః ఉత్తీర్య తిలై సూర్యమండల పర్యంతం కృతరాశేర్వర్షసహస్రావధానే ఏకైక తిలాపకర్షణక్రమేణ సర్వరాస్యపకర్షణ సంహితకాలే శ్రీహరిలోకే నివాససిత్యర్థం త్రిగణీకృత అగ్నిష్టోమ అతిరాత్రాప్తోర్యామశాంతమన వాజపేయ పౌండరీకాశ్వమేధాధి శతకృత పుణ్యఫలావాప్యర్థం ఆమోద ప్రమోద సమ్మోద వైకుంఠాఖ్యలోకేషు సాలోక్య సామీప్య సారూప్య సాయుజ్యపదమితి చతుర్విధ మోక్షఫలసిత్యర్థం అస్య దేవదేవస్య భగవతో నారాయణస్య శ్రియపదే పురుషోత్తమస్య శ్రీమదఖిలాండకోటి బ్రహ్మాండనాయకస్య పరవ్యూహ విభవ అంతర్యామి అర్చావతార స్వరూపస్య శ్రీ భూనీలాసమేత శ్రీ శ్రీనివాస స్వామినః శ్రీ విఘ్నోమనీంద్రమదానసారవిర్భృగ్వాదిభిర్వశిష్టాదిభిః దివ్య మహర్షిభిః రక్తగుహ్య ధర్మపురాణ ఇతిహాస కల్పోక్త సకల ఫలావాప్యర్థం కన్యాదానం కరిష్యే. ఓం అస్య శ్రీమదాదినారాయణస్య అనేక కోటి బ్రహ్మాండ నాయకస్య అనంత కళ్యాణ గుణగణ గాంభీర్యస్య దివ్యమంగళ విగ్రహస్య శంఖచక్రశారంగ కౌమోదగీ నందకస్య శ్రీమతో వైకుంఠ నాయకస్య శ్రీమత్ వైఖానస భగవత్ శాస్త్రోక్త మార్గేణ ఆంగీరస బారహస్పత్య భారద్వాజత్రయారుషేయ ప్రవరాన్విత భారద్వాజ గోత్రోద్భవస్య పరవ్యూహ విభవ అంతర్యామి అర్చావతార రూపస్య శ్రీ మహావిష్ణోః పరబ్రహ్మణో నప్త్రే ఆంగీరస బారహస్పత్య భారద్వాజత్రయారుషేయ ప్రవరాన్విత భారద్వాజ గోత్రోద్భవస్య జగత్కారణ భూషస్య మూల ప్రకృతి స్వకీయమానస్య త్రిగుణాత్మకస్య గుణత్రయ కర్మణోఖ్యాతి వశాత్ ఉత్పత్తి స్థితిలయ కారణ భూషస్య శ్రీ మహావిష్ణోః పరమాసుదేవ శర్మణః పౌత్రాయ ఆంగీరస బారహస్పత్య భారద్వాజత్రయారుషేయ ప్రవరాన్విత భారద్వాజ గోత్రోద్భవస్య సమస్త దేవతా
ನಿಕುಟಮಕುಟಮಣಿಗಣ ವಿಜೃಂಭಿತ ಪಾದಾರವಿಂದಸ್ಯ ಶ್ರೀ ಮಹಾವಿಷ್ಣೋಃ ಆದಿನಾರಾಯಣ ಶರ್ಮಣಃ ಪುತ್ರಾಯ ಆಂಗೀರಸಭಾರಹಸ್ಪತ್ಯ ಭಾರದ್ವಾಜತ್ರಯಾಋಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಭಕ್ತಲೋಕ ಪರಿಪಾಲನಾಯ ಕಿರೀಟಹಾರ ಕೇಯೂರ ದಿವ್ಯಾಭರಣಭೂಷಿತಾಯ ದಿವ್ಯಪೀತಾಂಬರಧರಾಯ ದಿವ್ಯಮಾಲ್ಯೋಭಿಶೋಭಿತಾಯ ನಿಜಾವತಾರಾಯ ಸ್ವರ್ಣಗರುಡವಾಹನಾರೂಢಾಯ ಅಚಿಂತ್ಯ ದಿವ್ಯಾದ್ಭುತ ನಿತ್ಯಯೌವನ ಸ್ವಭಾವಲಾವಣ್ಯ ತೇಜೋರತ್ನಾಕರಾಯ ಅಖಿಲ ಶಾಖಾಧ್ಯಾಯಿನೌ ಶ್ರವಣ ನಕ್ಷತ್ರೇ ಮಕರ ರಾಸೌ ಜಾತಾಯ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ವಾರಾಯ ಋಗ್ಯಜುಸ್ಸಾಮಾಧರ್ವಣ ಸಕಲ ವೇದಾಧ್ಯಾಯಿನೀಂ ಭಾರ್ಗವತ್ಸ್ಯವನ ಆಪ್ನುವಾನ್ ಔರವೈದಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸರ್ವಾಂಗಣ ಸಮ್ಮೋಹನ ಸಂಸೇವಿತವಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಅಯೋನಿಜಾಂ ಭೃಗೋ ಸಂಕಲ್ಪದನಯಾಂ ಉತ್ತರ ಫಲ್ಗುಣಿ ನಕ್ಷತ್ರೇ ಕನ್ಯಾರಾಸೌ ಜಾತಾಯಾಂ ಶ್ರೀ ಶ್ರೀದೇವಿ ನಾಮ್ನೀಮಿಮಾಂ ಕನ್ಯಾಂ ದಾಸ್ಯಾಮಿ ಋಗ್ಯಜಸ್ಸಾಮಾಧರ್ವಣ ಸಕಲ ವೇದಾಧ್ಯಾಯಿನೀಂ ಕಾಶ್ಯಪ ಆವತ್ಸಾರಣೀ ಧ್ರುವತ್ರಯಾಋಷೇಯ ಪ್ರವರಾನ್ವಿತ ಕಾಶ್ಯಪಸಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸರ್ವಾಂಗಣ ಸಮ್ಮೋಹನ ಸಂಸೇವಿತಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯವತೀಂ ಬಹು ಶ್ಯಾಮಲಾಂಗೀಂ ಕಶ್ಯಪ ಪ್ರಜಾಪತೇಃ ಸಂಕಲ್ಪದನಯಾಂ ರೇವತಿ ನಕ್ಷತ್ರೇ ಮೀನರಾಸೌ ಜಾತಾಯಾಂ ಶ್ರೀ ಭೂದೇವಿ ನಾಮ್ನೀಮಿಮಾಂ ಕನ್ಯಾಂ दास्यामि कन्यां कनक संपन्नां कनकाभरणैर्युतां दास्यामि विष्णवे तुभ्यं ब्रह्मलोकजिगीर्षया कन्यां सालङ्कृतां साध्वीं सुशीलाय सुमेधसेत् प्रयतोऽहं प्रयच्छामि धर्मकामार्थसिद्धये विश्वम्भरा सर्वभूता साक्षिण्यः सर्वदेवताः इमां कन्यां प्रदास्यामि प्रीणातु कमलापतिः कन्यादानमुहूर्तः सुमुहूर्तो अस्तु। ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಾವೆಲ್ಲರೂ ಕೂಡ ಜಗದೊಡೆಯನ ಪರಮಾನುಗ್ರಹವನ್ನು ಪ್ರಾರ್ಥಿಸುತ್ತಾ ಸ್ವಾಮಿಯ ದಿವ್ಯವಾದಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ವಿಶೇಷವಾಗಿ ಆ ಜಗದೊಡೆಯನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದ ಸಂತುಷ್ಟನಾಗ್ತಾನೆ ಜಗದೊಡೆಯ. ಅಂತಹ ಆ ಜಗದೊಡೆಯನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುವ ಭಾಗ್ಯವನ್ನು ಆ ಸ್ವಾಮಿಯೇ ನಮಗೆ ಕಲ್ಪಿಸಿಕೊಟ್ಟಿರುವಂತಹದ್ದು. ನಾವು ಕೂಡ ನಮ್ಮ ಬಂಧು ಬಾಂಧವರು ಮಿತ್ರರು ಯಾರಿದ್ದಾರೆ ಅವರೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ಸ್ವಾಮಿಯ ಪರಮಾನುಗ್ರಹಕ್ಕೆ ನಾವು ಕೂಡ ಪಾತ್ರರಾಗೋಣ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಭಗವಂತನ ದಿವ್ಯವಾದಂತಹ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಮಾಡುತ್ತಾ ನಾವು ಧನ್ಯರಾಗೋಣ. ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಭೂವೈಕುಂಠವೆಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ತಿರುಮಲ ಕ್ಷೇತ್ರ. ಸ್ವಾಮಿ ಪುಷ್ಕರಣಿ ತೀರ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಆ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಅರ್ಚಕ ವರೇಣ್ಯರು ತುಳಸಿ ದಳಗಳನ್ನು ಅರ್ಪಿಸುತ್ತಾ ಸ್ವಾಮಿಯನ್ನು ಸಂತೋಷಪಡಿಸ್ತಾ ಇದ್ದಾರೆ. ಅಗ್ನಿ ಪ್ರತಿಷ್ಠೆ ಅನ್ನುವಂತಹ ಕಾರ್ಯಕ್ರಮ ಪರಿಪೂರ್ಣವಾದ ನಂತರದಲ್ಲಿ ಮಧುಪರ್ಕ ನಿವೇದನೆಯನ್ನು ಮಾಡಿದ್ದಾರೆ. ತೆರೆಯ ಮರೆಯಲ್ಲಿ ಶ್ರೀನಿವಾಸ ದೇವರಿಗೆ ಹಾಲು, ಜೇನು, ಮೊಸರು ಮುಂತಾದವುಗಳನ್ನು ಅರ್ಪಿಸಿದಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಅದಾದ ನಂತರ ನೂತನ ವಸ್ತ್ರಗಳನ್ನು ಜಗದೊಡೆಯನಿಗೆ ಜಗನ್ಮಾತೆಯರಾದಂತಹ ಶ್ರೀದೇವಿ ಭೂದೇವಿ ಅಮ್ಮನವರಿಗೆ ಅರ್ಚಕ ವರೇಣ್ಯರು ಅರ್ಪಿಸಿರುವ ದೃಶ್ಯವನ್ನು ಕೂಡ ನಾವು ವೀಕ್ಷಿಸಿದ್ದೇವೆ. ವಸ್ತ್ರ ಸಮರ್ಪಣೆಯ ನಂತರದಲ್ಲಿ
ಕನ್ಯಾದಾನ ಮತ್ತು ಮಹಾಸಂಕಲ್ಪದ ಉಚ್ಚಾರಣೆಯನ್ನು ಮಾಡಿರುವಂತಹದ್ದು. ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸುತ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯ ವರ್ಣನೆಯನ್ನು ಮಾಡ್ತಾ ದಶಪೂರ್ವೇಶಾಂ ದಶಾಪರೇಶಾಂ ಎಂಬುದಾಗಿ ಅಧಿಕಾರಿಗಳಾದಂತಹ ಯಜಮಾನರಾಗಿರ್ತಕ್ಕಂತಹ ಎಲ್ಲ ಭಕ್ತರ ಹಿಂದಿನ 10 ತಲೆಮಾರು, ಮುಂದಿನ 10 ತಲೆಮಾರು, ಪ್ರಸ್ತುತ ಇರುವಂತಹ ವರ್ತಮಾನ ಕಾಲದವರು, ಹೀಗೆ 21 ತಲೆಮಾರಿನ ಅಭಿವೃದ್ಧಿಯನ್ನು ಆ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಅರ್ಚಕ ವರೇಣ್ಯರು ಮಂಗಳಕರವಾದಂತಹ ಈ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ಅರ್ಘ್ಯಪಾದ್ಯಾದಿಗಳನ್ನು ಜಗದೊಡೆಯನಿಗೆ ಅರ್ಪಿಸಿ ಮಂಗಳಕರವಾದಂತಹ ಮಾಂಗಲ್ಯದ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಶುದ್ಧೋದಕದಿಂದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣ, ಅದರ ಮೇಲೆ ತೆಂಗಿನಕಾಯಿ ಮೇಲೆ ಆ ಮಂಗಳಕರವಾದ ಮಾಂಗಲ್ಯಗಳನ್ನಿರಿಸಿ ಅರಶಿಣ, ಕುಂಕುಮ, ಗಂಧ, ಪುಷ್ಪಾಕ್ಷತೆಗಳನ್ನು ಸಮರ್ಪಣೆ ಮಾಡಿ ಅನೇಕ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ಅರ್ಚಕ ವರೇಣ್ಯರು ಕಟ್ಟಕಡೆಯಲ್ಲಿ ಆ ಮಂಗಳಕರವಾದ ಮಾಂಗಲ್ಯಗಳನ್ನು ಸ್ವಾಮಿಯ ಕೈಗೆ ಮುಟ್ಟಿಸಿ ಶ್ರೀದೇವಿ ಭೂದೇವಿ ಅಮ್ಮನವರ ಕೊಳ್ಳಿಗೆ ಅರ್ಪಿಸುತ್ತಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಆ ತಾಯಿಯನ್ನು ಪ್ರಾರ್ಥಿಸುತ್ತಾ ನಾರಾಯಣಿಯಲ್ಲಿ ಆ ಜಗನ್ಮಾತೆಯಾದಂತಹ ಶ್ರೀದೇವಿ ಅಮ್ಮನವರಲ್ಲಿ ಹಾಗೂ ಅವರದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು, ಅವರೀರುವರಲ್ಲಿಯೂ ಕೂಡ ಭಕ್ತಿಯನ್ನು ನಾವೆಲ್ಲರೂ ಕೂಡ ಮಾಡುತ್ತಾ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ. ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ತೇ ನಮಃ. ಹರೇ ಶ್ರೀನಿವಾಸ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಕಲ್ಯಾಣಿ ಕಮಲೆ ಕಾಂತೆ ಕಲ್ಯಾಣ ಪುರನಾಯಿಕೆ ಎಂಬುದಾಗಿ ಶ್ರೀ ಮಹಾಲಕ್ಷ್ಮಿಯನ್ನು ಸ್ತುತಿಸುವಂತಹದ್ದು. ಅಂತಹ ಆ ತಾಯಿ ಲೋಕದ ಸೃಷ್ಟ್ಯಾದಿಗಳನ್ನು ಮಾಡ್ತಾ ಇದ್ದಾಳೆ. ಸೃಷ್ಟಿ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಜಿತ ನಾಮಕ ಭಗವಂತನ ಪರಮಾನುಗ್ರಹದಿಂದ ಲೋಕದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನ ಉಂಟು ಮಾಡಿಕೊಡ್ತಾ ಇರತಕ್ಕಂಥವಳು. ಅಂತಹ ಆ ತಾಯಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಹೀಗೆ ಶ್ರೀದೇವಿ ಭೂದೇವಿ ಅಮ್ಮನವರೊಂದಿಗೆ ಜಗದೊಡೆಯನಾದಂತಹ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ವೈಖಾನಸ ಆಗಮುಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದೇವೆ. ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಪ್ರತಿನಿತ್ಯವೂ ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಭಕ್ತರಾದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಕೂಡ ಅತ್ಯಂತ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಅರ್ಚಕ ವರೇಣ್ಯರು ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಮಂಗಳಕರವಾದ ಮಾಂಗಲ್ಯ ಪೂಜೆ ಎನ್ನುವ ಘಟ್ಟವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ನಾವು ಆ ಭಗವಂತನ ಪಾದಪದ್ಮಗಳನ್ನು ಭಜಿಸೋಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಏನಾದರೂ ಲೋಕದಲ್ಲಿ ಏನಾದರೂ ಇದೆ ಅಂದರೆ ಅದೆಲ್ಲವೂ ಕೂಡ ಆ ಭಗವಂತನಿಗೆ ಅಧೀನವಾಗಿರುವಂತಹದ್ದೇ. ಹಾಗಾಗಿ ಕೇಳಿದರೆ ಅವನನ್ನೇ ಕೇಳಬೇಕು. ಅದಕ್ಕಾಗಿ ಹೇಳ್ತಾರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಹುಂಜೀತಾಹ. ತ್ಯಕ್ತೇನ ಅಂತಂದರೆ ದತ್ತೇನ ಅನ್ನುವ ಅರ್ಥವನ್ನು ಜಗದ್ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಆ ಭಗವಂತ ನಮಗೆ ಏನನ್ನು ಕರುಣಿಸುತ್ತಾನೋ ಅದರಿಂದಲೇ ತೃಪ್ತರಾಗಬೇಕಂತೆ. ಮಹಾಕೃತ ಕಸ್ಯ ಸಿದ್ಧ. ನಮ್ಮ ಇನ್ಯಾರ ಹತ್ರ ಹೋಗಿ ಏನನ್ನು ಕೇಳಬಾರದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂತಹ ಗಾದೆ ಮಾತೇನಿದೆ ಅದನ್ನು ತಿಳಿಸಿಕೊಡ್ತಕ್ಕಂತಹದ್ದು. ನಮ್ಮ ಯೋಗ್ಯತೆಗೆ ತಕ್ಕಂತೆ ಭಗವಂತ ನಮಗೆ ಏನನ್ನು ಕೊಟ್ಟಿದ್ದಾನೋ ಅದರಲ್ಲಿಯೇ ತೃಪ್ತಿಯಿಂದ ಜೀವನವನ್ನು ನಡೆಸಬೇಕು ಅನ್ನುವಂತಹ ಸಂದೇಶವನ್ನು ಆ ಸ್ವಾಮಿ ಲೋಕಕ್ಕೆ ನೀಡ್ತಾ ಇರತಕ್ಕಂತಹದ್ದು. ಉಪನಿಷತ್ತಿನ ಮುಖಾಂತರ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಈಗ ಮಾಂಗಲ್ಯ ಧಾರಣೆ ಅನ್ನುವಂತಹ ಘಟ್ಟವನ್ನು ವೀಕ್ಷಿಸಲಿದ್ದೇವೆ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ.
ರಮಾರಮಣ ಗೋವಿಂದ ಪ್ರಜಾಪತಿಸ್ಸೋಮಗುಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸೃತ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕಹೇತವೇ ಕಂಠೇ ಬಧ್ನಾಮಿ ಶುಭಯೇ ಸಾಜೈವ ಶರದಶತಂ ಶ್ರೀದೇವ್ಯೈ ನಮಃ ಮಾಂಗಲ್ಯಧಾರಣ ಮುಹೂರ್ತಸ್ಸುಮುಹೂರ್ತೋ ಅಸ್ತು ಪ್ರಜಾಪತಿಸ್ಸೋಮಗುಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸೃತ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕಹೇತವೇ ಕಂಠೇ ಬಧ್ನಾಮಿ ಶುಭಯೇ ರಕ್ಷಧ್ವಂ ಭುವನತ್ರಯಂ ಭೂದೇವ್ಯೈ ನಮಃ ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋ ಅಸ್ತು ఎటువంటి మోహము ఈ పెకునాతని మీద ఎటువంటి మోహము ఈ పెకునాతని మీద ఘటించెనిద్దరికి కందువ వేడుకలు ఎటువంటి మోహము ఈ పెకునాతని మీద ఘటించెనిద్దరికి కందువ వేడుకలు ఎటువంటి మోహము సంగడిగోచున్నది చనవు చేకున్నది అంగపు చెమటను పూలలాడినది సంగడిగోచున్నది చనవు చేకున్నది అంగపు చెమటను పూలలాడినది ఎంగిలి పొత్తున విడేలిచ్చినది మెచ్చినది ఎంగిలి పొత్తున విడేలిచ్చినది మెచ్చినది అంగించి నిందిరాదేవి ప్రహ్లాద వరదుని ఎటువంటి మోహము ఈ పెకునాతని మీద ఘటించెనిద్దరికి కందువ వేడుకలు స్త్రీపౌత్రమకన్నరోధాత్ స్వాహా ఇమం మే వృణస్తురుథి హవమత్యాచ మృడయా త్వామవశ్యరాజకే స్వాహా తత్వాయామి బ్రహ్మణా మందమానసదాశాస్తే ఇదమానో హవిర్భిః అహేడమానో వరణే హవోదృశకం సమాన ఆజి ప్రమోషి స్వాహా త్వన్నో అగ్నే వృణస్య విద్వాన్ దేవస్య హేడో మయాసటీష్ఠాః यजिष्ठो बह्नितमस्सोषदानो विश्वान् द्वेषागंसि प्रममध्यस्मत् स्वाहा सत्वन्नो अग्ने मम भवति नेतिष्ठो अस्यावशतो व्यष्ट अवजिक्ष्वनो वर्णकमृणानो वीहमृडेकं सहवो नयेति स्वाहा तमग्ने अयास्यासन्मनसा हितः अयासरहव्यमोहिते जानो देहि भेषटक स्वाहा ॐ भू स्वाहा ॐ भव स्वाहा भोगं स्व स्वाहा ॐ भूर्भवस्व स्वाहा अदितेन्ममक्स्ताः अनुमदेन्ममक्स्ताः सरस्वतेन्ममक्स्ताः देवसविदप्रासामीः ॐ भूः अस्य देवदेवस्य भगवतो नारायणस्य स्त्री भूनिलासमेत श्रीनिवासस्वामिनः वैवाहिकमहोत्सवाख्यकर्मणि औपासनाग्नौ लाजहोमं करिष्ये अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुभा इमान् लाजानामित्यभिघार्या ॐ इमान् लाजानावपामि समृद्धिकरणान् मम तुभ्यं च संवदनां तदग्निरनुमन्यताम् यन्नार्युबभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम्
ज्ञातयो मम स्वाहा उदायुषा स्वायुषो दोषधीनागुं रसेनोत्पद्यन्यस्य शुष्मेनोधस्ताममृतागुम् अनु विश्वावतत्वया वयं धारावुदन्या इव अतिगाहे महित्विषः इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युबभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ इमान् लाजानावपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युबभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ भूस्वाहा ॐ भवस्वाहा भोगुं सवस्वाहा ॐ भूर्भवस्वस्वाहा अदितेन्ममग्रस्ताः अनुमतेन्ममग्रस्ताः सरस्वतेन्ममग्रस्ताः देवसविदप्रासावीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिकमहोत्सवाकिण्डिकर्मणि औपासनाग्नौ सर्वप्रायश्चित्तार्थम् अतो देवादिषट्मैष्टमहोमं करिष्ये अदितेन मन्यस्वा नमतेन मन्यस्वा सरस्वतेन मन्यस्वा देवसविदप्रुसवा ॐ मतो देवा अवन्तु नो यतो विष्णुर्विक्रमे पृथिव्या सप्तधामभिः स्वाहा इदं विष्णुर्विक्रमे त्रेधानदर्हे बलं समूढमस्यवागं श्रे स्वाहा त्रीणि पदा विक्रमे विष्णुर्गोपा अदाभ्यः ततो धर्माणि धारयन् स्वाहा विष्णोः कर्माणि पश्यति गतो मृदानि पुष्पशे इन्द्रस्य गित्यस्सखा स्वाहा तद्विष्णोः परमं पदकं सदा पश्यन्ति सूरयः दिवीवचक्षुणादर्ग स्वाहा तद्विप्राजो विपन्यमोजाग्रवागं सस्यमिन्धरे विष्णोर्यत्परमं पदक स्वाहा ॐ भू स्वाहा ॐ भव स्वाहा भोगं सव स्वाहा ॐ भूर्भवस्व स्वाहा अदितेन्ममक्स्ताः अनुमतेन्ममक्स्ताः सरस्वतेन्ममक्स्ताः देवसविदप्रासावीः अस्य देवदेवस्य भगवतो नारायणस्य श्रीपदे पुरुषोत्तमस्य श्री भूनिलासमेत श्रीनिवासस्वामिनः वैवाहिकमहोत्सवाकिण्डिकर्मणि औपासनाग्नौ कर्मसात्पुण्यार्थम् उपरिष्टादन्तहोमं करिष्ये अदितेन मन्यस्वा नमतेन मन्यस्वा सरस्वतेन मन्यस्वा देवसविदप्रुसवा यदस्य कर्मणोत्तरेरजं यत्वान्योनिमहाकरम् अग्निष्टस्विष्टकृद्विद्वान् सर्वकृस्विष्टकं सुहृतं करोतु स्वाहा अग्नये स्विष्टकृते जुहुतहुताहुतेनां कामानाकं समर्थयित्रे स्वाहा अग्नये स्वाहा अग्नये नादाय स्वाहा अग्नये नपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्य स्वाहा मरुद्गणेभ्य सर्वाभ्यो देवताभ्य स्वाहा सर्वत्रैवादिष्टकं सर्वत्रैवानादिष्टं देवतमस्मै स्वाहा अग्नये स्पृष्टकृते स्वाहा वास्तुपते नमो वास्तुपतये स्वाहा यन्म आत्मनो मिन्दाभूतग्निस्तत्पुनरः आर्जातवेदा विचर्षणि स्वाहा येधोऽस्येधिषीमहि स्वाहा समितसितेजो मयिधेहि स्वाहा यमस्य धीमहि मृत्योर्मेवाहि स्वाहा सूर्यस्य धीमहि चक्षुर्मेवाहि स्वाहा सोमस्य धीमहि चित्तं मेवाहि स्वाहा वायोर्धीमहि प्राणान्मेवाहि स्वाहा ब्रह्मणो धीमहि बुद्धिं मेवाहि स्वाहा सप्तदे अग्ने समित सप्तदिक्वा सप्तऋषय सप्तधाम प्रयाणि सप्तहोत्रा सप्तधात्वा यदन्ति सप्तयो नीरावरस्वा कृतेन स्वाहा रतधान विद्वान् नष्टपुषदेन पूर्णमाहुतिं मनसा प्रजापतये स्वाहा अग्निर्भुक्तं वेदर् भक्तं ज्योर्भुक्तं पृथिवी भक्तं वोषधमस्पतिगन्धर्वाप्सरसश्चैव भक्तं अग्निर्जैनं वेदर्जैनं ज्योर्जैनं पृथिवी जैनं वोषधमस्पतिगन्धर्वाप्सरसश्चैव जैर्नं समन्दाम्बरहविडा कृतेन समादित्यैरवसभिः समरुद्भिः समिन्द्रेण विश्वेभिर्देवेभिरङ्क्ताम् दिव्यं नभो गच्छतु यत्स्वाहा आद्यशेषम् इन्द्राय जुहोमि स्वाहा अग्निस्तृप्यतो वेदस्तृप्यतो ज्योस्तृप्यतो पृथिवीतृप्यतो ब्रह्माद्यास्तृप्यन्ताम् वोषधिमनस्पतिगन्धर्वाप्सरसश्चैव तृप्यन्ताम् मे दक्षिणतर्पितर्पिता महाप्रपिता महाश्चाक्षय्य मस्तु तृप्यन्ताम् अदितेन्ममग्रस्ताः अनुमतेन्ममग्रस्ताः सरस्वतेन्ममग्रस्ताः देवसविदप्रासामीः आवाहनदेवताभ्यो नमः यदा सुखं यदा स्थानं प्रवेशयामि पवित्रं मे भूयात् स्वाहा पूर्णमसि पूर्णं मे भूयात् स्वाहा सदसि सन्मे भूयात् स्वाहा सर्वमसि सर्वं मे भूयात् स्वाहा अक्षितमसि मामे एक्ष्येष्ठाः वरशिष्टाकवरेष्टोग्रं वचो अपावधीं त्वेषं वचो अपावधीक स्वाहा ऊर्ध्वं यज्ञन्न यदं वाजेक्वरदमत्र मेधां वष्पन् पृथिव्या
दिवो वा विष्णुत वा पृथिव्या स्वाहा पश्चिमतः परिधिमपनया दक्षिणतः परिधिमपनया उत्तरतः परिधिमपनया पश्चिमतो विष्णोः सदनमसि दक्षिणतो विष्णोः सदनमसि उत्तरतो विष्णोः सदनमसि प्राच्यां विष्णोः सदनमसि सर्वानन्यान् प्रसमोत्या अर्घ्यप्रोक्ष्य आप्यायन्तामिति जुहोति आप्यायन्तामा भवौषधयो मरुतां पृषदयस्तदिवं गच्छततो नो वृष्टिमेरय स्वाहा शुद्ध्यन्तां देवसदनगुं शुद्ध्यन्तां देवसदनम् भूतिस्मातेर्लभते नित्यगं सर्वयज्ञकृतं भवेत् अग्निमारुतयो भूतिः आदित्यः सोमो नमः त्रयायुषं जमदग्ने कश्यपस्य त्रयायुषं यद्देवानां त्रयायुषं तन्मे अस्तु त्रयायुषं दीर्घायुत्वाय बलाय शताय शतं च वर्चसे त्रयायुषम् आपोहिष्ठामयो भवस्तानपूर्जे तथातनामहेरणाय तक्षसे यो वश्वतमोरसस्तस्य भार्यते हनः वचितिर्वमात्रः तस्मा अरंगमामो यक्षिराजिन्वधा आपो जनयथा जनः मंत्रहीनं क्रियाहीनं भक्तिहीनं बुधासना यकृतन्तमया देव परिपूर्णतस्त्रे प्रायश्चित्तानि शेषानि होमकर्मात्मकानि मयि तानि शेषावशेषाणां कृष्णानुस्मरणं ब्रह्मकायेन वाचा मनसीन्द्रियैर्वा बुद्ध्यात्मना वा प्रकृते स्वभावात् करोमि यत्यत्सकलं परस्मै नारायणायेति समर्पयामि ब्रह्मणे नमः सोमाय नमः पुनः पाद्रघ्याचमनीयं समर्पयामि ब्रह्मणे नमः सोमाय नमः यदा सुखं यदा स्थानं प्रवेशयामि अग्निपुरुषाय नमः गुडोपहारं निवेदयामि गुडोपहारं निवेदयामि आज्योपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्री श्रीनिवासार्पणमस्तु यज्ञेश्वराय नमः यथासुखं यदा स्थानं प्रवेशयामि सर्वं श्री भूनीला समेत श्रीनिवासार्पणमस्तु सर्वं श्रीकृष्णार्पणमस्तु ಶ್ರೀ ಶ್ರೀನಿವಾಸಾರ್ಪಣಮಸ್ತು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಕಲವನ್ನು ಕೂಡ ಆ ಭಗವಂತನಲ್ಲಿ ಅರ್ಪಿಸಿ ಕರ್ಮದ ಶುದ್ಧತೆಯನ್ನು ಅರ್ಚಕ ವರೇಣ್ಯರು ಸಂಪಾದನೆ ಮಾಡಿದ್ದಾರೆ. ಕರ್ಮಶುದ್ಧಿ ಮದರ್ಪಣಂ, ಆ ಭಗವಂತನಿಗೆ ನಾವು ಮಾಡಿದಂತಹ ಕರ್ಮವನ್ನು ಅರ್ಪಿಸಿದೆವು ಅಂತಾದರೆ ಆ ಕರ್ಮದಲ್ಲಿ ಏನಾದರೂ ನಮಗೆ ತಿಳಿಯದಲೋ ಲೋಪದೋಷಗಳಿದ್ದು ಅಂತಾದರೆ ಅವುಗಳೆಲ್ಲವೂ ಕೂಡ ಪರಿಹೃತವಾದಂತಹದ್ದಾಗಿ ಆ ಭಗವಂತನಲ್ಲಿ ಅರ್ಪಣೆ ಮಾಡಿರುವ ಕಾರಣದಿಂದ ಅದು ಅನಂತವಾದ ಕರ್ಮವಾಗಿ ಪರಿಣಮಿಸಿ ಅದರ ಫಲವೂ ಕೂಡ ಅನಂತವಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಕ್ಕಂತಹದ್ದಾಗ್ತದೆ. ಅಂತಹ ಕರುಣೆ ಆ ಭಗವಂತನದ್ದು. ಅಂತಹ ಭಗವಂತನ ಕರುಣೆಗೆ ಪಾತ್ರ ಆದಂಥವರಾಗಿ ನಾವೆಲ್ಲರೂ ಕೂಡ ಧನ್ಯರಾಗ್ತಾ ಇದ್ದೇವೆ. ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರಂ ಎಂಬುವಂತಹ ಕೈಂಕರ್ಯವನ್ನು ನೆರವೇರಿಸಿಕೊಟ್ಟಿರುವುದನ್ನು ನಾವು ವೀಕ್ಷಿಸಿದ್ದೇವೆ. ಏನದು ಅಂದರೆ ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರಲ್ಲೊಬ್ಬರಾದಂಥವರು ವಿಷ್ಣುಚಿತ್ರವರ ಮಗಳೇ ಗೋದಾದೇವಿ ಭೂದೇವಿ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣ ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರಂ ಎಂಬುದಾಗಿ. ವಾರಣ ಅಂದರೆ ಆನೆ, ಆಯಿರ ಎಂದರೆ 1000 ಆನೆ ಎಂಬ ಹೆಸರನ್ನು ಇರಿಸಿದ್ದಾರೆ. ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ
ಮಾಲಾ ಪರಿವರ್ತನೆ ಅನ್ನುವ ಕೈಂಕರ್ಯವನ್ನು ವೀಕ್ಷಿಸುತ್ತಿದ್ದೇವೆ. ಸ್ವಾಮಿಯ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ಅರ್ಚಕ ವರೇಣ್ಯರು ಸ್ವಾಮಿಯ ಪಾದಪದ್ಮಗಳನ್ನು ನಮಿಸುತ್ತಾ ತೆಗೆದುಕೊಂಡು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿದ್ದಾರೆ. ಪುನಃ ತಾಯಿಯನ್ನು ನಮಿಸಿ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸಿ ಪುನಃ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸುತ್ತಾ ಆ ಮಾಲೆಯನ್ನು ತೆಗೆದುಕೊಂಡು ಭೂದೇವಿ ಅಮ್ಮನವರಿಗೆ ಅರ್ಪಿಸುವಂತಹದ್ದು. ತಾಯಿಯನ್ನು ನಮಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸಮರ್ಪಿಸುತ್ತಾರೆ. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾವಣೆ ಮಾಡುವುದರ ಮುಖಾಂತರ ಮಾಲಾ ಪರಿವರ್ತನೆ ಅನ್ನುವಂತಹ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ಪೂರ್ಣಗೊಳಿಸುತ್ತಾರೆ. ಅದಾದ ನಂತರ ಬಿಡಿಯ ಸಿಂಹಾಸನದಲ್ಲಿ ವಿರಾಜಿಸುತ್ತಿರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು ಸ್ವಾಮಿಯ ಸಿಂಹಾಸನದಲ್ಲಿಯೇ ಸ್ವಾಮಿಯ ಅಕ್ಕಪಕ್ಕದಲ್ಲಿಯೇ ನಮ್ಮೆಲ್ಲರಿಗೆ ತಮ್ಮ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಾರೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನ ದರ್ಶನವನ್ನು ಪಡೆದುಕೊಂಡಂತಹ ಭಕ್ತರು ಬಹಳ ಆನಂದದಿಂದ ಕೈಗಳನ್ನು ಮೇಲೆತ್ತಿ ನಮಿಸುತ್ತಾ ಚಪ್ಪಾಳೆಯನ್ನು ತಟ್ಟುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸುತ್ತಾರೆ. ಅದಾದ ನಂತರ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮ, ಕರ್ಪೂರ ನೀರಾಜನದ ಸಮರ್ಪಣೆ, ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಕಲ್ಯಾಣದ ಅಕ್ಷತೆ, ತಾಂಬೂಲ, ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕರಿಸುವುದರೊಂದಿಗೆ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತಿದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸುಗುಣಶಾಲಿನಃ. ಹರೇ ಶ್ರೀನಿವಾಸ ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರೇ ಶ್ರೀನಿವಾಸ. పిడికిట తలంబ్రాల పెండ్లి కూతురు, పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. సిగ్గుబడి పెండ్లి కూతురు, పేరంటాండ్ల నడిమి పెండ్లి కూతురు, విభు పేరు పుచ్చ సిగ్గుబడి పెండ్లి కూతురు. పిడికిట తలంబ్రాల పెండ్లి కూతురు, కొంత పెడమరలి నవ్వీనే పెండ్లి కూతురు. బిరుదు పెండెము పెట్టే పెండ్లి కూతురు, నెర బిరుదు